ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲಾ. ಸೊ ಇವತ್ತು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ತಲೆ ಕೂದಲಿನ ಬಗ್ಗೆ ಒಂದು ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ಬೋದು ನಾವು ಅನ್ನೋದನ್ನು ನೋಡೋಣ. ಸೊ ನನಗೆ ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಸ್ಟಾರ್ಟಿಂಗ್. ಓಕೆ, ಫಸ್ಟ್ ನಮ್ಮಮ್ಮ ನೋಡೋಣ. ನಮ್ಮಮ್ಮ ನನ್ನ ಕೂದಲ ತುಂಬ ಕೇರ್ ಮಾಡ್ತಾಯಿದ್ರು ನಾವು ಚಿಕ್ಕವಳಿದ್ದಾಗ. ಇವಾಗ ಇಷ್ಟಿದೆ, ಕಟ್ ಮಾಡ್ಕೊಂಡಿದ್ದೀನಿ. ನಾನು ತುಂಬ ಲಾಂಗ್ ಹೇರ್ಸ್ ಇತ್ತು ಮತ್ತು ತುಂಬ ದಪ್ಪ ಇದ್ದು ನನ್ನ ಕೂದಲ. ಸೊ ತೋರಿಸ್ತೀನಿ, ತುಂಬಾ ದಪ್ಪ ಇತ್ತು ಕೂದಲ ನಂದು ಮತ್ತು ತುಂಬ ಲಾಂಗ್ ಇತ್ತು. ಏನಾಯಿತು ಅಂದರೆ, ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗೆಲ್ಲ ತುಂಬ ತಲೆ ತುಂಬ ಅಂದರೆ ತುಂಬ ಎಣ್ಣೆ ಹಚ್ತಾಯಿದ್ರು. ಸ್ಕೂಲಿಗೆ ಹೋದ್ರು ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ನಮ್ಮಮ್ಮ. ಪ್ರತಿದಿನವೂ ಎಣ್ಣೆ ಹಚ್ತಾಯಿದ್ರು. ವೀಕ್ಲಿ 1 ಡೇ ತಲೆ ಸ್ನಾನ ಮಾಡಿಸ್ತಾಯಿದ್ರು. ಆಮೇಲೆ ಒಂದೊಂದು ಸಲ ಏನು ಮಾಡ್ತಾಯಿದ್ರು ಅಂತಂದರೆ, ಎಣ್ಣೆ ಸ್ನಾನ ಮಾಡಿಸ್ತಾಯಿದ್ರು. ಹಬ್ಬ ಅಂತ ಅಲ್ಲ, ಬೇರೆ ದಿನವೂ ಸಹ ತಲೆಗೆ ಎಣ್ಣೆ ಹಾಕಿ ಬರೀ ನೀರು ಹಾಕ್ತಿದ್ರು. ಶಾಂಪು ಏನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಆ ಥರ ಮಾಡೋದ್ರಿಂದ ಕೂಡ ನಮ್ಮ ಕೂದಲು ತುಂಬ ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ನಮ್ಮ ಒಂದು ನೆತ್ತೆ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತಂದು ನಮ್ಮಮ್ಮ ಎಲ್ಲ ಹೇಳ್ತಾಯಿದ್ರು. ಸೊ ನಿಮಗೆ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನಾವು ತಲೆ ಕೂದಲನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅಂತಂದರೆ, ನಾವು ತಲೆ ಸ್ನಾನ ಮಾಡ್ತೀವಲ್ಲ, ತಲೆ ಸ್ನಾನ ಮಾಡಿದಾಗ ಕೂದಲು ಹಸಿ ಇರುತ್ತೆ. ಸೊ ಆವಾಗ ನಾವು ತಲೆಯನ್ನು ಬಾಚಬಾರ್ದು. ಹಸಿ ಕೂದಲಿದ್ದಾಗ ತಲೆಯನ್ನು ಬಾಚಬಾರ್ದು. ಹಾಗೆ ಜಾಸ್ತಿ ಬಿಸಿಲಿದ್ದಾಗ ಜಾಸ್ತಿ ಬಿಸಿಲಿಗೆ ನಿಲ್ಲಬಾರ್ದು. ಕೂದಲಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹಸಿ ಕೂದಲನ್ನು ಬಾಚಬಾರ್ದು ಮತ್ತು ಜಾಸ್ತಿ ಬಿಸಿಲಿಗೆ ನಮ್ಮ ತಲೆ ಕೂದಲನ್ನು ಒಡ್ಡಬಾರ್ದು. ಇವಾಗೆಲ್ಲ ಹೇರ್ ಡ್ರೈಯರಿಂದ ಎಲ್ಲರೂ ಯೂಸ್ ಮಾಡ್ತಾಯಿದ್ದಾರೆ, ಹೇರ್ ಡ್ರೈಯರನ್ನು ಯೂಸ್ ಮಾಡ್ತಾಯಿದ್ದಾರೆ. ಸೊ ಏನೋ ಅರ್ಜೆಂಟ್ ಇದ್ದಾಗ ಮಾತ್ರ ಹೇರ್ ಡ್ರೈಯರ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಪ್ಪ, ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಅದು ನಾರ್ಮಲ್ ಬಿಟ್ಬಿಡಿ, ಅದು ಡ್ರೈ ಆಗುತ್ತೆ. ನೀವು ಹೇರ್ ಡ್ರೈಯರ್ನ ಯೂಸ್ ಮಾಡೋದು ಬೇಡ ಅಂತಂದು ನಾನು ಹೇಳ್ತೀನಿ. ಸೊ ಅದಾಗೆ ಅದು ಒಣಗಲಿ ಕೂದಲು, ಅದಕ್ಕೆ ನೀವು ಜಾಸ್ತಿ ಬಿಸಿಲಿಗೆ ಹೋಗಿ ನಿಲ್ಲೋದು, ಹೇರ್ ಡ್ರೈಯರ್ನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ಹೊರಗಡೆ ನಾವು ಗಾಳಿಯಲ್ಲಿ ಹೋಗಿರ್ತೀವಿ, ಕೂದಲೆಲ್ಲ ಫ್ರೀಯಾಗಿ ಬಿಟ್ಟಿರ್ತೀವಿ. ಸೊ ಆವಾಗ ಕೂದಲೆಲ್ಲ ಮೆಸ್ಸಿ ಆಗಿರುತ್ತೆ, ನಾವು ಜಡೆಯನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ರಾತ್ರಿ ಮಲಗುವಾಗ ಕೂಡ ನಾವು ಕೆಲವೊಂದಿಷ್ಟು ಜನ ಕೂದಲನ್ನು ರಾತ್ರಿ ಫ್ರೀಯಾಗಿ ಬಿಟ್ಟು ಮಲಗ್ತಾರೆ. ಸೊ ಹಾಗೆ ಮಾಡಬಾರ್ದು. ಕೂದಲನ್ನು ತುದಿವರೆಗೂ ಹೆಣ್ಕೊಂಡು ಮಲ್ಕೋಬೇಕು ಅನ್ನೋದು ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ತೀನಿ. ಕೂದಲು ಉದ್ದ ಬರೋಕ್ಕೆ ರಾತ್ರಿ ಕೂದಲನ್ನು ಹೆಣ್ಕೊಂಡು ಮಲ್ಕೊಳ್ಳಿ. ತುದಿವರೆಗೂ ಹೆಣ್ಕೊಂಡು ಮಲ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಥರ್ಡ್ ಟಿಪ್ ಏನಪ್ಪ ಅಂತಂದರೆ, ವಾರಕ್ಕೆ 2 ಬಾರಿ ಆದರೂ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿ. ಯಾವುದು, ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ನಿರ್ಮಲ್ ಕೊಬ್ಬರಿ ಎಣ್ಣೆ ಅಂತಂದು. ಸೊ ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಮಸಾಜ್ ಮಾಡಿಕೊಂಡು ಎಲ್ಲ ಸ್ನಾನ ಮಾಡ್ಕೋತೀನಿ. ಆಮೇಲೆ ಮನೇಲೇ ಅದು ಕೆಲಸ ಅದು ಇದು ಮಾಡೋದರಲ್ಲಿ ಕೂದಲು ತನ್ನಿಂದಾನೇ ಆದ್ಬಿಡುತ್ತೆ, ಒಣಗಿಬಿಡುತ್ತೆ. ಕೂದಲು ತನ್ನಿಂದಾನೇ ಒಣಗಿಬಿಡುತ್ತೆ. ಓಕೆನಾ, ನೀವು ಹೇರ್ ಡ್ರೈಯರಿಂದ ಜಾಸ್ತಿ ಬಿಸಿಲಿಗೆ ಹೋಗಿ ನಿಲ್ಲೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು. ಟಿಪ್ ಏನಪ್ಪ ಅಂತಂದರೆ, ನಮ್ಮ ಜಡೆಗೆ ನಾವು ಫುಲ್ ಜಡೆನ ಹೆಣ್ಕೊಂಡು ಇಲ್ಲಿ ತುದಿಗೆ ನಾವು ಟೈಟಾಗಿ ರಬ್ಬರ್ ಬ್ಯಾಂಡನ್ನು ಹಾಕೋದು. ಆಮೇಲೆ ಇಲ್ಲಿ ಬುಡಕ್ಕೆ ಟೈಟಾಗಿ ರಬ್ಬರ್ ಬ್ಯಾಂಡನ್ನು ಹಾಕೋದು. ಈ ಥರ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಕೂದಲು ಕಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಥರ ಹಾಕಬೇಡಿ. ಹಾಕೋದಾದರೂ ಸ್ವಲ್ಪ ಲೂಸಾಗಿರಲಿ. ಸ್ವಲ್ಪ ಲೂಸಾಗಿ ಹಾಕೋದ್ರಿಂದ ಕೂದಲಿಗೂ ಯಾವುದೇ ಸಮಸ್ಯೆ ಆಗೋದಿಲ್ಲ, ನಿಮಗೂ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತೀನಿ. ಅಂದರೆ 5th ಟಿಪ್ ಏನಪ್ಪ ಅಂತಂದರೆ, ನಾಟಿ ಕರಿಬೇವು ಮತ್ತು ದಾಸವಾಳ ಹಾಗೆ ಪಾರಿಜಾತ ಹೂವಿನ ಎಲೆಗಳು ಸಿಗ್ತವೆ. ಸೊ ಅವುಗಳನ್ನು ನಾವು ರುಬ್ಬಿ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲಿನ ಒಂದು ಕಾಂತಿ ಚೆನ್ನಾಗಿ ಹೆಚ್ಚುತ್ತೆ ಅಂತಂದು ನಾನು ಕೇಳ್ಪಟ್ಟಿದ್ದೆ. ಇನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು. ಬಟ್ ಕರಿಬೇವು ಮತ್ತು ದಾಸವಾಳದ್ದು ಟ್ರೈ ಮಾಡಿದ್ದೆ. ಪಾರಿಜಾತ ಹೂವಿನ ಎಲೆಗಳದ್ದು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀನಿ. ನಿಮಗೆ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ, ನಾನು ಟ್ರೈ ಮಾಡ್ತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಟಿಪ್ ಏನಪ್ಪ ಅಂತಂದರೆ, ಬಿಲ್ವಪತ್ರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಿಲ್ವಪತ್ರೆ. ನಾವು ದೇವರಿಗೆಲ್ಲ ಏರಿಸ್ತೇವಲ್ಲ ಆ ಪತ್ರೆ. ಸೊ ಆ ಪತ್ರೆಯಲ್ಲಿ ಆ ಪತ್ರೆ ಮರ ಇರುತ್ತಲ್ಲ, ಅದರಲ್ಲಿ ಕಾಯಿ ಬಿಡುತ್ತೆ ದೊಡ್ಡದು. ಸೊ ಅದು ಕಾಯಿ, ಅದರಲ್ಲಿ ಮಿಶ್ರಣ ಇರುತ್ತೆ. ಸೊ ಆ ಮಿಶ್ರಣನ ತೆಗೆದು ಚೆನ್ನಾಗಿ ಬೇಯಿಸಿ ತಲೆ ಕೂದಲಿಗೆ ಅಪ್ಲೈ ಮಾಡಬೇಕು. ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಕಾಂತಿಯುತವಾಗಿ ಕಾಣಿಸುತ್ತಂತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ನಾನು ಒಂದು ಸಲ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ನನಗಿಲ್ಲೆಲ್ಲೂ ಸಿಕ್ಕಿಲ್ಲ, ಬಟ್
ಒಂದ್ಸಲ ಅಪ್ಲೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ನಿಮಗೆಲ್ಲಾದರೂ ಅವೈಲೇಬಲ್ ಇದ್ದರೆ ಯೂಸ್ ಮಾಡಿ, ಉಪಯೋಗ ತೊಗೊಳ್ಳಿ ಅಂತ ಹೇಳ್ತೀನಿ. ಇದು 6th ಟಿಪ್. ಓಕೆನಾ. 7th ಟಿಪ್ ಏನಪ್ಪ ಅಂತಂದರೆ ನಿಂಬೆಹಣ್ಣು. ಆಲ್ಮೋಸ್ಟ್ ಎಲ್ಲರಿಗೂ ಅವೈಲೇಬಲ್ ಇದೆ, ಎಲ್ಲರಿಗೂ ಸಿಗುತ್ತೆ ನಿಂಬೆಹಣ್ಣು. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಹೊಟ್ಟು ನಿವಾರಣೆ ಆಗುತ್ತೆ. ಸೊ ತಲೆ ಬಿಡೋಕ್ಕೆ ನಿಂಬೆಹಣ್ಣನ್ನು ಚೆನ್ನಾಗಿ ತಿಕ್ಕೊಂಡ್ರೆ ತಲೆಯಲ್ಲಿರುವಂಥ ಹೊಟ್ಟೆಲ್ಲ ನಿವಾರಣೆ ಆಗುತ್ತೆ. ಅಂದರೆ ಎಣ್ಣೆ ಅಪ್ಲೈ ಮಾಡಿರಬಾರ್ದು. ಹೀಗೆ ತಲೆ ಸ್ನಾನ ಮಾಡಿದಾಗ ನೀವು ನಿಂಬೆಹಣ್ಣನ್ನು ತೊಗೊಂಡು ಚೆನ್ನಾಗಿ ತಿಕ್ಕಿ ತಲೆ ಸ್ನಾನ ಮಾಡೋದ್ರಿಂದ ತಲೆಯಲ್ಲಿರುವಂಥ ಹೊಟ್ಟೆಲ್ಲ ನಿವಾರಣೆ ಆಗುತ್ತೆ. ಇದು 7th ಟಿಪ್. ಓಕೆ. 8th ಟಿಪ್ ಏನಪ್ಪ ಅಂತಂದರೆ ಕೂದಲಿನ ಕವಲುಗಳು ಅಂತಂದರೆ ಇವು ಕೂದಲಿರುತ್ತಲ್ಲ ತುದಿ, ಸೊ ಇವು 2 ಭಾಗ ಆಗುತ್ತೆ, ಟಿಸಿಳಾಗಿರುತ್ತೆ. ಸೊ ಇವಕ್ಕೆ ನಾವು ಆಗಾಗ ಕಟ್ ಮಾಡ್ತಾ ಇರಬೇಕು. ಆವಾಗವಾಗ ಕಟ್ ಮಾಡ್ತಾಯಿದ್ರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ಕೂದಲನ್ನು ಆವಾಗವಾಗ ಕಟ್ ಮಾಡ್ತಾಯಿದ್ರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೀವು ಇಲ್ಲಪ್ಪ ಕೂದಲು ಉದ್ದ ಬಂದಿದೆ, ಕಟ್ ಮಾಡೋದು ಬೇಡ, ಮತ್ತೆ ಶಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಕೂದಲು ಈ ಥರ 2 ಭಾಗ ಆಗಿದೆ ಅಂತಂದರೆ ಯೋಚನೆನೇ ಮಾಡಬೇಡಿ. ಸ್ವಲ್ಪ ತುದಿ ಕಟ್ ಮಾಡೋದ್ರಿಂದ ಏನೂ ಲಾಸ್ ಆಗೋಲ್ಲ. ಇದು 8th ಟಿಪ್. ಓಕೆನಾ. ಓಕೆ ಗಾಯ್ಸ್, 9th ಟಿಪ್ ಏನಪ್ಪ ಅಂತಂದರೆ ಕರಿಬೇವಿನ ಎಲೆಗಳು. ಸೊ ಕರಿಬೇವಿನ ಎಲೆಗಳನ್ನು ಒಂದಿಷ್ಟು ತೊಗೊಳ್ಳಿ. ಅದನ್ನು ತೊಗೊಂಡು ಬಿಸಿಲಲ್ಲಿ ಬೇಡ, ನೆರಳಲ್ಲಿನೇ ಒಣಗಿಸ್ಕೋಬೇಕು. ಅದನ್ನು ನೆರಳಲ್ಲಿನೇ ಒಣಗಿಸ್ಕೊಂಡು ಅದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಅದನ್ನು ಪುಡಿ ಮಾಡಿ ಇಟ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಕಾದ ಎಣ್ಣೆಗೆ ಅಂದರೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಮಿಶ್ರಣ ಮಾಡಿಕೊಂಡು ರಾತ್ರಿ ನಾವು ಮಲಗೋದಕ್ಕಿಂತ ಮುಂಚೆ ನಮ್ಮ ತಲೆಗೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ನಮ್ಮ ಕೂದಲು ಕಾಂತಿಯುತವಾಗಿ ಕಾಣಿಸುತ್ತೆ. ಇದು 9th ಟಿಪ್. ಓಕೆ ಗಾಯ್ಸ್, ಇವಾಗ ಫೈನಲಿ ಲಾಸ್ಟ್ ಟಿಪ್, 10th ಟಿಪ್ ಏನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಬಿಳಿ ದಾಸವಾಳ ಇರುತ್ತೆ, ಕೆಂಪು ದಾಸವಾಳ ಬೇರೆ, ಬಿಳಿ ದಾಸವಾಳ ಬೇರೆ. ಬಿಳಿ ದಾಸವಾಳದ ಹೂಗಳನ್ನು ಚೆನ್ನಾಗಿ ಕಿವುಚಿ ಅದನ್ನು ಈ ಸ್ವಲ್ಪ ಬಿಸಿ ಮಾಡಿರ್ತಾವಲ್ಲ ಕೊಬ್ಬರಿ ಎಣ್ಣೆ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು. ಈ ಥರ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಉತ್ತಮವಾದಂಥ ಒಂದು ಸಂರಕ್ಷಣೆ ಸಿಗುತ್ತೆ ಅಂತಂದು ಹೇಳ್ತೀನಿ. ಸೊ ಇವಿಷ್ಟು 10 ಒಂದು ಟಿಪ್ಸ್ಗಳನ್ನು ನಿಮಗೆ ಹೇಳಿದ್ದೀನಿ. ಸೊ ಇದರಿಂದ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.